ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಯಾವುದೇ ಅಡೆತಡೆ ಇಲ್ಲದೆ ಸಕ್ಸಸ್ ಸಿಗಬೇಕು ಅಂತಂದ್ರೆ ದಿಂಬಿನ ಕೆಳಗೆ ಈ ವಸ್ತುಗಳನ್ನಿಟ್ಟು ಮಲಗಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ನಾರಾಯಣಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ವಾಸ್ತುಶಾಸ್ತ್ರವು ಜಗತ್ತಿನ ಒಂದು ಅಚ್ಚರಿಯ ಹಾಗೂ ಶಕ್ತಿಯಾಗಿರೋ ವಿಜ್ಞಾನವಾಗಿದ್ದು, ಇದರಲ್ಲಿ ವ್ಯಕ್ತಿಯು ತನ್ನ ಎಲ್ಲಾ ಸಮಸ್ಯೆಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಹಾರವನ್ನ ಪಡಿತಾನೆ. ವಾಸ್ತುಶಾಸ್ತ್ರದಲ್ಲಿ ಶಕ್ತಿಗೆ ವಿಶೇಷ ಮಹತ್ವವಿದೆ. ವಾಸ್ತು ಪ್ರಕಾರ ಮನೆಯಲ್ಲಿ ಇರಿಸಲಾದ ಪ್ರತಿಯೊಂದು ವಸ್ತುಗಳು ಕೂಡ ಧನಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಯನ್ನ ಹೊಂದಿರುತ್ತೆ. ಇದು ಮನೆಯ ಸದಸ್ಯರ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ. ಹಾಗೆ ನೀವಿಡುವಂತಹ ಕೆಲವೊಂದು ವಸ್ತುಗಳು ನಿಮ್ಮ ಯಶಸ್ಸಿಗೂ ಕಾರಣವಾಗುತ್ತೆ. ಅಂತಹ ವಸ್ತುಗಳು ಯಾವುವು, ಅವುಗಳನ್ನ ಎಲ್ಲಿಡೋದ್ರಿಂದ ಯಶಸ್ಸು ಬೇಗನೆ ಸಿಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಿದೀವಿ. ಆ ವಸ್ತುಗಳ ಬಗ್ಗೆ ತಿಳಿಯೋದಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ವಾಸ್ತುಶಾಸ್ತ್ರದಲ್ಲಿ ತಿಳಿಸಿರುವಂತೆ ನೀವು ಮಲಗುವಾಗ ಭಗವದ್ಗೀತೆ ಅಥವಾ ಸುಂದರಕಾಂಡ ಪುಸ್ತಕವನ್ನ ದಿಂಬಿನ ಕೆಳಗಡೆ ಇಟ್ಟು ಮಲಗೋದು ನಿಮಗೆ ಹೆಚ್ಚಿನ ರೀತಿಯಲ್ಲಿ ಪ್ರಯೋಜನವನ್ನ ನೀಡುತ್ತೆ. ಹೌದು, ಇದರಿಂದ ಒಂದೆರಡು ಲಾಭ ಅಲ್ಲ, ಸಾಲು ಸಾಲು ಲಾಭಗಳಿವೆ. ಇದು ಮನಸ್ಸನ್ನ ಶಾಂತವಾಗಿರಿಸುತ್ತೆ. ಯಾವ ವ್ಯಕ್ತಿ ಈ ರೀತಿ ಮಲಗ್ತಾನೋ ಅವನ ದೇಹದೊಳಗೆ ಪಾಸಿಟಿವ್ ಎನರ್ಜಿ ಸೇರುತ್ತೆ. ಇದರಿಂದ ಅವರು ಕೈಗೊಂಡಂತಹ ಕೆಲಸಗಳಲ್ಲಿ ಲಾಭ ಸಿಗುತ್ತೆ. ವಾಸ್ತುವಿನ ಈ ಕ್ರಮಗಳನ್ನು ಅನುಸರಿಸೋದ್ರಿಂದ ದಿನವಿಡೀ ನೀವು ಫ್ರೆಶ್ ಆಗಿರೋದಕ್ಕೆ, ಲವಲವಿಕೆಯಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ನೀವು ಕೆಲಸದ ಸ್ಥಳದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವುದಕ್ಕೂ ಕೂಡ ಸಾಧ್ಯವಾಗುತ್ತೆ. ಈ ವಾಸ್ತು ವಿಧಾನ ನಿಮ್ಮ ಜೀವನದಲ್ಲಿ ಪ್ರಯೋಜನಗಳ ಜೊತೆಗೆ ಪ್ರಗತಿಯನ್ನು ಕೂಡ ತರುತ್ತೆ. ಅದು ಮಾತ್ರ ಅಲ್ಲ, ವಾಸ್ತುಶಾಸ್ತ್ರದ ಪ್ರಕಾರ ರಾತ್ರಿ ದಿಂಬಿನ ಕೆಳಗೆ ಮೂಲಂಗಿ ಇಟ್ಟು ಮಲಗೋದು ಕೂಡ ಒಳ್ಳೆಯದು ಅಂತ ಪರಿಗಣಿಸಲಾಗಿದೆ. ರಾತ್ರಿ ಮಲಗುವಾಗ ದಿಂಬಿನ ಕೆಳಗಡೆ ಮೂಲಂಗಿಯನ್ನ ಇಟ್ಟು ಮಲಗಿ ಬೆಳಗ್ಗೆ ಎದ್ದು ಸ್ನಾನ ಧ್ಯಾನಾದಿಗಳನ್ನ ಮಾಡಿ ಆ ಮೂಲಂಗಿಯನ್ನ ತಗೊಂಡು ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ಈ ಮೂಲಂಗಿಯನ್ನ ಅರ್ಪಿಸೋದ್ರಿಂದ ರಾಹುವಿನ ದೋಷವನ್ನ ನಿವಾರಿಸಬಹುದು. ಈ ಪರಿಹಾರದಿಂದ ಕೆಲಸದಲ್ಲಿ ಪದೇ ಪದೇ ಬರ್ತಾ ಇದ್ದಂತಹ ಅಡೆತಡೆಗಳನ್ನ ನಿವಾರಣೆ ಮಾಡಬಹುದು, ಕೆಲಸದಲ್ಲಿ ಪ್ರಗತಿ ಸಾಧಿಸಬಹುದು. ಇದಿಷ್ಟೇ ಅಲ್ಲ, ಮಂಗಳವಾರ ರಾತ್ರಿ ಹೆಸರು ಬೇಳೆಯನ್ನ ಹಸಿರು ಬಟ್ಟೆಯಲ್ಲಿ ಕಟ್ಟಿ ಆ ಗಂಟನ್ನ ದಿಂಬಿನ ಕೆಳಗಡೆ ಇಟ್ಟು ಮಲಗಿ ಬೆಳಗ್ಗೆ ಎದ್ದು ಯಾವುದೇ ಕನ್ನೆಯರಿಗೆ ಇದನ್ನ ನೀಡಿ ಅಥವಾ ದೇವಾಲಯದಲ್ಲಿ ದುರ್ಗಾಮಾತೆಯ ಪಾದದ ಬಳಿ ಇದನ್ನ ಇರಿಸಿ. ಇಂತಹ ಸಲಹೆಗಳನ್ನ ಖಂಡಿತವಾಗಿಯೂ ನಾವು ದೇವಸ್ಥಾನಗಳಿಗೆ ಹೋಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ನಮ್ಮಲ್ಲಿ ದೇವರ ಪ್ರತಿಮೆಯನ್ನ ಮುಟ್ಟೋದಾಗ್ಲಿ ಅಥವಾ ದೇವರ ಬಳಿ ಏನನ್ನೂ ಇಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನ ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಭಕ್ತಿಯಿಂದ ಮಾಡಬಹುದು. ಇದನ್ನ ಮಾಡೋದ್ರಿಂದ ಬುಧನ ಅಶುಭ ಪರಿಣಾಮವನ್ನ ನಿವಾರಿಸಬಹುದು. ಬುಧನ ಪರಿಣಾಮ ಕಡಿಮೆಯಾದ್ರೆ ವೃತ್ತಿ ಜೀವನದಲ್ಲಿ ಪ್ರಗತಿ ಉಂಟಾಗುತ್ತೆ. ಅಷ್ಟೇ ಅಲ್ಲ, ಈ ಪರಿಹಾರದಿಂದ ಗಂಡ ಹೆಂಡತಿಯ ನಡುವಿನ ಸಂಬಂಧವು ಸಿಹಿಯಾಗಿರುತ್ತೆ. ಇಬ್ಬರು ಅನ್ಯೋನ್ಯವಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ನನ್ನ ಸಮಯನೇ ಸರಿಯಿಲ್ಲ ಅಂತ ನಿಮಗೂ ಅನಿಸ್ತಾ ಇದ್ರೆ, ಅಥವಾ ರಾತ್ರಿಯಲ್ಲಿ ನಿಮಗೆ ಪದೇ ಪದೇ ದುಸ್ವಪ್ನಗಳು ಬೀಳ್ತಾ ಇದ್ರೆ, ಆವಾಗ ನೀವು ಈ ಸಿಂಪಲ್ ಸಲಹೆಯನ್ನ ಪಾಲಿಸಿ. ಕಬ್ಬಿಣದ ಕೀಲಿಗಳು, ಮೊಳೆಗಳು ಅಥವಾ ಕತ್ತರಿ ಅಥವಾ ಗುಂಡುಗಳನ್ನ ದಿಂಬಿನ ಕೆಳಗೇರಿಸಿ ಅದರ ಮೇಲೆ ಮಲಗಿ. ಇದು ರಾಹು ಕೇತುವಿನ ಕೆಟ್ಟ ಪರಿಣಾಮಗಳನ್ನ ನಿವಾರಿಸೋದಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಜೀವನದಿಂದ ನಕಾರಾತ್ಮಕತೆಯನ್ನ ತೆಗೆದುಹಾಕುತ್ತೆ. ಹಾಗಾಗಿ ನಿಮಗೆ ಕೆಟ್ಟ ಕನಸುಗಳು ಬೀಳೋದಿಲ್ಲ. ಅಲ್ಲದೆ ನಿಮ್ಮ ಸಮಯ ನಿಮ್ಮ ಪಾಲಿಗೆ ಒಳ್ಳೆಯದನ್ನ ಮಾಡ್ತಾ ಸಾಗುತ್ತೆ. ಇದರಿಂದ ಜೀವನದಲ್ಲಿ ಒಳ್ಳೆಯದ್ದೇ ಆಗುತ್ತೆ ಅನ್ನೋದು ನೆನಪಲ್ಲಿರ್ಲಿ. ಕೊನೆಯದಾಗಿ ಒಂದು ಸಲಹೆನ ನೀಡ್ತೀವಿ. ಇದು ಖಂಡಿತವಾಗಿಯೂ ಕೆಲಸದ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕಾಗಿ ನೀವು ಸೋಮವಾರದ ದಿನ ಒಂದು ಸಣ್ಣ ಕೆಲಸ ಮಾಡಬೇಕು. ಅದು ಏನು ಅಂತಂದ್ರೆ, ಮಲಗುವಾಗ ದಿಂಬಿನ ಕೆಳಗಡೆ ಸಿಂಧೂರದ ಸಣ್ಣ ಡಬ್ಬಿಯನ್ನ ಇಟ್ಟು ಮಲಗಿ.
ಮರುದಿನ ಬೆಳಗ್ಗೆ ಈ ಸಿಂಧೂರವನ್ನ ಹನುಮನಿಗೆ ಅರ್ಪಿಸಿ. ಇದೊಂದು ಪವರ್ಫುಲ್ ಟಿಪ್ಸ್ ಆಗಿದೆ. ಈ ಪರಿಹಾರವನ್ನ ಅನುಸರಿಸುವುದರಿಂದ ಕ್ರೂರ ಮಂಗಳನ ಪರಿಣಾಮವನ್ನ ನಿವಾರಿಸಬಹುದು. ಮಂಗಳನ ಕೆಟ್ಟ ಪರಿಣಾಮ ನಿಮ್ಮ ಮೇಲೆ ಬೀಳದೇ ಇದ್ರೆ ನೀವು ಕೈ ಹಿಡಿದಂತಹ ಕೆಲಸ ಶೀಘ್ರದಲ್ಲೇ ಯಾವ ಅಡೆತಡೆಯೂ ಇಲ್ಲದೆ ಸಂಪೂರ್ಣವಾಗುತ್ತೆ. ಅಷ್ಟೇ ಅಲ್ಲ, ಕೆಲಸದ ಕ್ಷೇತ್ರದಲ್ಲಿಯೂ ಕೂಡ ನೀವು ಪ್ರಗತಿ ಸಾಧಿಸ್ತೀರಿ. ಇದನ್ನ ನೀವು ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಬಹುದು. ಹೆಚ್ಚಿನ ಜನರನ್ನ ಕಾಡೋದು ಹಣದ ಸಮಸ್ಯೆ. ಆ ಸಮಸ್ಯೆಯನ್ನು ನಿವಾರಿಸೋದಕ್ಕೂ ಸಲಹೆ ನೀಡಿ ಆಮೇಲೆ ವಿಡಿಯೋನ ಮುಗಿಸ್ತೀವಿ. ಹಣದ ಸಮಸ್ಯೆ ಯಾರಿಗೆ ತಾನೇ ಇಲ್ಲ ಹೇಳಿ? ಆದ್ರೆ ಕೆಲವೊಮ್ಮೆ ದೊಡ್ಡ ದೊಡ್ಡ ಸಮಸ್ಯೆಗಳು ಒಮ್ಮಿಂದೊಮ್ಮೆಲೆ ಕಾಡೋದಕ್ಕೆ ಶುರುವಾಗುತ್ತೆ. ಇಂತಹ ಸಂದರ್ಭದಲ್ಲಿ ಸಮಸ್ಯೆಯಿಂದ ಹೊರಬರೋದು ಹೇಗೆ ಅನ್ನೋದೇ ಗೊತ್ತಾಗೋದಿಲ್ಲ. ನೀವು ಶೀಘ್ರದಲ್ಲೇ ಶ್ರೀಮಂತರಾಗಬೇಕು ಅಂತ ಬಯಸಿದ್ರೆ ಇಲ್ಲಿ ಹೇಳ್ತಿರೋ ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿ. ನೀವು ಮಲಗುವಾಗ ದಿಂಬಿನ ಕೆಳಗಡೆ ಬೆಳ್ಳಿಯಿಂದ ಮಾಡಿರುವಂತಹ ಮೀನನ್ನ ಇಡಿ. ಇದರಿಂದ ನಿಮಗೆ ಯಾವತ್ತೂ ಹಣದ ಸಮಸ್ಯೆ ಬರೋದಿಲ್ಲ. ನವಿಲುಗರಿಯನ್ನ ದಿಂಬಿನ ಕೆಳಗಡೆ ಇಟ್ಟು ಮಲಗಿದ್ರೆ ನೀವು ಯಾವುದೇ ಜಾಗಕ್ಕೆ ಹೋದ್ರೂ ಅಲ್ಲಿ ಖುಷಿಯ ಸುದ್ದಿಯೇ ಸಿಗುತ್ತೆ. ಬೆಳ್ಳುಳ್ಳಿಯ ಒಂದು ಮೊಗ್ಗನ್ನ ಇಟ್ಟು ಮಲಗಿದ್ರೆ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತೆ. ತುಳಸಿ ಎಲೆಯನ್ನ ಇಡೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಅದೇ ರೀತಿ ಅರಿಶಿಣದ ಕೊಂಬನ್ನ ಇಟ್ಟು ಮಲಗೋದ್ರಿಂದ ಯಶಸ್ಸು ನಿಮ್ಮದಾಗುತ್ತೆ. ಅದೇ ರೀತಿ ₹1 ಕಾಯಿನ್ನ ಇಟ್ಟು ಮಲಗೋದು ಕೂಡ ಉತ್ತಮ ಅಭ್ಯಾಸವಾಗಿದೆ. ಇದರಿಂದ ನಿಮಗೆ ಎಲ್ಲಾ ಕಾರ್ಯಗಳಲ್ಲೂ ಲಾಭ ಸಿಗುತ್ತೆ. ಈ ಸಿಂಪಲ್ ವಿಧಾನವನ್ನ ಅಳವಡಿಸಿದ್ರೆ ಜೀವನದಲ್ಲಿ ಶೀಘ್ರ ಯಶಸ್ಸು ಸಿಗುತ್ತೆ. ಆದ್ರೆ ಕೇವಲ ಈ ವಿಧಾನಗಳನ್ನ ಅನುಸರಿಸೋ ಮೂಲಕ ಯಶಸ್ಸು ಸಿಗೋದಿಲ್ಲ. ಅದ್ರ ಜೊತೆಗೆ ನಿಮ್ಮ ಪರಿಶ್ರಮ ಕೂಡ ಮುಖ್ಯ ಅನ್ನೋದು ನೆನಪಲ್ಲಿರಲಿ.